ಈ ದಿನ ಜುಲೈ 11 ಬಹಳ ಬೇಸರ ತಂದಂತಹ ದಿನ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದ್ರೆ 4 ಧ್ವನಿಯಲ್ಲಿ ಒಂದು ಧ್ವನಿಯಾಗಿದ್ದಂತಹ ಎಸ್ ಜಾನಕಿ ಅಮ್ಮನವರು ನಿಮ್ಮನ್ನೆಲ್ಲ ಬಿಟ್ಟು ಈ ಲೋಕವನ್ನು ತ್ಯಜಿಸಿ ಹೊರಟೋಗಿದ್ದಾರೆ. 88 ವರ್ಷಗಳ ದೀರ್ಘವಾದ ಪಯಣ, ಸೋಲು, ನೋವು, ನಲಿವು, ಯಶಸ್ಸು, ಕೀರ್ತಿ ಎಲ್ಲವೂ ಅವರದಾಗಿದೆ. ಆದರೆ ಮನಸ್ಸಿಗೆ ತುಂಬ ವ್ಯಥೆ ಆಗ್ತಾ ಇದೆ. ಇವತ್ತು ಯಾವುದೋ ನಮ್ಮ ಮನೆಯಲ್ಲೇ ಈ ಥರ ಘಟನೆ ನಡೀತೇನೋ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ನೋವಾಗುತ್ತೆ. ಎಸ್ ಜಾನಕಿ ಅಮ್ಮನವರು ಅದೆಷ್ಟು ಬಾರಿ ಅವರ ಹೆಸರನ್ನು ನಾನು ಹೇಳಿದ್ದೇನೆ. ಎಸ್ ಜಾನಕಿ ಅವರು ಹಾಡಿರುವ 2 ಕನಸು ಚಿತ್ರದ ಗೀತೆಯನ್ನು ಕೇಳಿ ಎಂಬುದಾಗಿ, ಅಥವಾ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಹೊಸ ಬೆಳಕು ಚಿತ್ರದ ಗೀತೆಯನ್ನು ಕೇಳಿ ಎಂಬುದಾಗಿ, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬೇರೆ ಬೇರೆ ಚಿತ್ರಗಳ ಹೆಸರುಗಳನ್ನು ಹೇಳಿ ಪ್ಲೇ ಮಾಡಿದ್ದೇನೆ. ಶ್ರೋತೃಗಳಿಗೆ ಕೇಳಿಸಿದ್ದೇನೆ. ಅವರ ಧ್ವನಿಯ ಜೊತೆಯಲ್ಲಿ ನಮ್ಮ ಧ್ವನಿಯೂ ಸಹ ಆನ್ ಏರ್ ಕೇಳಿ ಬಂದಿದೆ. ಎಸ್ ಜಾನಕಿಯವರ ಹಾಡುಗಳನ್ನು ಬಹಳ ಚಿಕ್ಕಂದಿನಿಂದ ನಾನು ಕೇಳ್ತಾ ಬಂದವನು. ನನಗೆ ಜಾನಕಿಯವರ ಧ್ವನಿ ತುಂಬ ಇಷ್ಟ. ಯಾಕೆ ಅಂತ ಹೇಳಿದ್ರೆ, ಆ ಧ್ವನಿ ಇದೆಯಲ್ಲ, ಆ ಧ್ವನಿ ಮಧುರವಾದ ಧ್ವನಿ ಅಲ್ಲದೆ ಎಲ್ಲ ನಟಿಯರಿಗೂ ಹೊಂದಿಕೆಯಾಗುವಂತಹ ಧ್ವನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ವಾಯ್ಸ್ ಹೇಗೆ ಎಲ್ಲ ಕಲಾವಿದರಿಗೂ ಹೊಂದಾಣಿಕೆ ಆಗ್ತಾಯಿತ್ತು, ಅದೇ ರೀತಿಯಲ್ಲಿ ಎಸ್ ಜಾನಕಿಯವರ ಧ್ವನಿ ಕೂಡ ಎಲ್ಲ ಬಗೆಯ ಗೀತೆಗಳಿಗೆ, ಅದು ಪ್ರೇಮಗೀತೆ ಆಗಿರಬಹುದು, ವಿರಹ ಗೀತೆ ಆಗಿರಬಹುದು, ಶೋಕಗೀತೆ ಆಗಿರಬಹುದು, ದೈವಕ್ಕೆ ಸಂಬಂಧಪಟ್ಟಂತಹ ಭಕ್ತಿಗೀತೆ ಆಗಿರಬಹುದು, ಇವೆಲ್ಲವೂ ಕೂಡ ಎಸ್ ಜಾನಕಿಯವರಿಗೆ ಹೇಳಿ ಬರೆಸಿದಂತಹ ಗೀತೆಗಳೇನು ಅಂತ ಅನಿಸುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಪ್ರತಿ ಗಣಪತಿ ಹಬ್ಬದಂದು ನಾವು ಕೇಳುವಂತಹ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಈ ಹಾಡನ್ನು ಯಾವ ಕಾರಣಕ್ಕೂ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಜಾನಕಿಯವರು, ಹಾಗೆ PBS ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಘಂಟಸಾಲ ಅವರು, ಶಿರ್ಗಾಳಿ ಗೋವಿಂದರಾಜನ್ ಅವರು, CS ಜಯರಾಮನ್ ಅವರು, ಹಾಗೆ ಬೇರೆ ಬೇರೆ ಕಾಲದಲ್ಲಿ ಬಂದಂತಹ ಯೇಸುದಾಸ್, ಜಯಚಂದ್ರನ್ ಮತ್ತು ಎಲ್ಲ ಉತ್ತರಾದಿ ಗಾಯಕರು, ದಕ್ಷಿಣಾದಿ ಗಾಯಕರು ಎಲ್ಲರೂ ಕೂಡ ಗಂಧರ್ವ ಲೋಕದವರು. ಭೂಸ್ಪರ್ಶ ಮಾಡಲಿಕ್ಕೋಸ್ಕರ ಬಂದು ನಿಮ್ಮ ಜೊತೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು ನಮ್ಮನ್ನೆಲ್ಲ ರಂಜಿಸಿ, ಅವರು ಹೋದ ಮೇಲೂ ಕೂಡ ರಂಜಿಸುತ್ತಿರುವ, ಮನಸ್ಸಿಗೆ ತಂಪನೇರಿಯುತ್ತಿರುವ ಮಹಾನ್ ಕಲಾ ಸರಸ್ವತಿಯ ಪುತ್ರಿಯರು. ಜಾನಕಮ್ಮನವರು ಹಳೆಯ ತಲೆಮಾರಿನ ಗಾಯಕಿ, ಕನ್ನಡಕ್ಕೆ ಬಹಳಷ್ಟು ಹಾಡುಗಳನ್ನು ನೀಡಿದಂತಹ ಸಿರಿಕಂಠದ ಗಾನಕೋಗಿಲೆ. ಅವರು ಮೊದಲು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದು ಮೈಸೂರಿನಲ್ಲಿ, ಕೊನೆಯ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದು ಮೈಸೂರಿನಲ್ಲಿ. ಹುಟ್ಟಿದ್ದು ಆಂಧ್ರವೇ ಆಗಿದ್ದರೂ ಕೂಡ ಅಚ್ಚ ಕನ್ನಡತಿಯಾಗಿದ್ದರು. ಕನ್ನಡದ ನೆಲದಲ್ಲೇ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ನಿಜವಾಗಿಯೂ ಅವರು ಕರ್ನಾಟಕದ ಬಹಳಷ್ಟು ಊರುಗಳಿಗೆ ಪ್ರವಾಸ ಮಾಡಿದ್ದಾರೆ, ಸಂಗೀತ ಪ್ರೇಮಿಗಳನ್ನು ಸಂಧಿಸಿದ್ದಾರೆ. ಎಸ್ ಜಾನಕಿ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ ರೀತಿಯ ಹಾಡುಗಳನ್ನು ಹಾಡಿದ್ದಾರೆ. ಭಕ್ತಿಗೀತೆ,
ಜನಪದ ಶೈಲಿ ಗೀತೆ, ಭಾವಗೀತೆ, ಎಲ್ಲಕ್ಕೂ ಮಿಗಿಲಾಗಿ ನನಗೆ ಭದ್ರಾವತಿ ಆಕಾಶವಾಣಿಯಲ್ಲಿದ್ದಾಗ ಎಸ್ ಜಾನಕಿಯವರ ಗಾನಮುದ್ರಿಕೆಯನ್ನು ಪ್ರಸಾರ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿತ್ತು. ಅಂದರೆ ಎಸ್ ಜಾನಕಿಯವರ ಹಾಡುಗಾರಿಕೆ, ಯೇಸುದಾಸ್ ಅವರು ಹೇಗೆ ಕಚೇರಿಗಳನ್ನು ಕೊಡ್ತಾಯಿದ್ರು, ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು, ಅದೇ ರೀತಿ ಎಸ್ ಜಾನಕಿಯವರ ಒಂದು ಡಿಸ್ಕ್ ಭದ್ರಾವತಿ ಆಕಾಶವಾಣಿಯಲ್ಲಿತ್ತು. ನಾವು ಆಗಿಂದಾಗಿ ಅದನ್ನು ಪ್ಲೇ ಮಾಡ್ತಾಯಿದ್ವು. ಅವರು ಹಾಡಿರುವಂತಹ ಭಜನೆಗಳು, ಅವರು ಹಾಡಿರುವಂತಹ ಭಕ್ತಿಗೀತೆಗಳು, ಅವರು ಹಾಡಿರುವಂತಹ ಚಿತ್ರಗೀತೆಗಳು, ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನೊಬ್ಬ ಉದ್ಘೋಷಕನಾಗಿ, ಅನೌನ್ಸರ್ ಆಗಿ ಆಕಾಶವಾಣಿಯಲ್ಲಿ ಅವರ ಗೀತೆಗಳನ್ನು ಯಥೇಚ್ಛವಾಗಿ, ಅತಿ ಹೆಚ್ಚು ಗೀತೆಗಳನ್ನು ಪ್ರಸಾರ ಮಾಡಿದ್ದೇನೆ, ಕೇಳಿಸಿದ್ದೇನೆ ಶ್ರೋತೃಗಳಿಗೆ. ಎಸ್ ಜಾನಕಿ ಎಂಬಂತಹ ಹೆಸರು ನನ್ನ ಹೃದಯದಲ್ಲಿ ಅದು ಇಳಿದುಬಿಟ್ಟಿದೆ. ನಾಲಿಗೆಯ ಮೇಲೆ ಲಾಲಿತ್ಯವಾಡುತ್ತೆ. ನಿಜವಾಗಿಯೂ ಜಾನಕಮ್ಮನವರು ಕನ್ನಡ ನೆಲದವರೇ ಎಂಬಂತಹ ಭಾವನೆ. ಅವರು ಹಾಡಿದಂತಹ ಕನ್ನಡದ ಮೊದಲ ಹಾಡು ರಾಯರ ಸೊಸೆ ಚಿತ್ರದಲ್ಲಿ ಹಾಡಿದ್ದು. ಆನಂತರ ನಿರಂತರವಾಗಿ ಅವರು ಹಾಡ್ತಾನೆ ಬಂದರು ಬಿಡಿ. ಯಾರ ಜೊತೆ ಹಾಡಿಲ್ಲ? ಅಣ್ಣವ್ರ ಜೊತೆ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ತುಂಬಿತು ಮನವ ತುಂಬಿತು ತನುವ ಅದ್ಭುತವಾಗಿ ಹಾಡಿದ್ದಾರೆ. ಅದಾದ ಮೇಲೆ ಬೇಕಾದಷ್ಟು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹಾಡಿದ್ದು ಸ್ಮರಣೀಯ. ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಕೆ ಜೆ ಯೇಸುದಾಸ್, ಎಸ್ ಜಾನಕಿ, ಜಯಚಂದ್ರನ್, ಎಸ್ ಜಾನಕಿ ಮತ್ತು ಬೇರೆ ಬೇರೆ ಗಾಯಕರ ಜೊತೆಯಲ್ಲಿ ಧ್ವನಿ ಸೇರಿಸಿದಂತಹ ಸೊಗಸುಗಾತಿ ಇಲ್ಲ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಒಬ್ಬರಾಗಿರುವಂತಹ ಜಾನಕಮ್ಮನವರು, ಸಂಗೀತ ದೇವಿ, ಈ ಭೂಮಿಯಿಂದ ತಮ್ಮ ಐಹಿಕ ಬದುಕನ್ನು ಮುಗಿಸಿದ್ದಾರೆ ವಿನಃ ನಮ್ಮ ಜೊತೆಯಲ್ಲಿ ಇರುವಂತಹ ಸಂಬಂಧ ಶಾಶ್ವತವಾಗಿ ಇರುತ್ತೆ. ಕೋಗಿಲೆಯನ್ನು ನೋಡೋದಕ್ಕಿಂತ ಕೋಗಿಲೆಯ ಗಾನವನ್ನು, ಗಾನ ಸಿರಿಯನ್ನು ಆಲಿಸಿ ಆನಂದಿಸುವುದೇ ಚೆನ್ನ. ಅವರ ಗಾಯನದ ಸಿರಿ, ಅವರ ಸಿರಕಂಠದಲ್ಲಿ ಮೂಡಿಬಂದಂತಹ, ಅವರ ಮಾದಕ ಕಂಠದಲ್ಲಿ ಮೂಡಿಬಂದಂತಹ, ಅವರ ಮಧುರ ಕಂಠದಲ್ಲಿ ಮೂಡಿಬಂದಂತಹ ಎಲ್ಲ ಬಗೆಯ ಭಾವವುಳ್ಳ ಗೀತೆಗಳನ್ನು ನಾವು ಕೇಳ್ತಾನೇ ಇರ್ತೇವೆ. ಅವರು ನಮ್ಮ ಹೃದಯಕ್ಕೆ ಇಳಿದಿದ್ದಾರೆ. ನಮ್ಮ ಸ್ಮೃತಿ ಪಟಲದಿಂದ ಯಾವತ್ತೂ ಕೂಡ ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಕರ್ಣಗಳಿಗೆ ಆನಂದವನ್ನು ನೀಡುತ್ತಾ, ಮನಸ್ಸಿಗೆ ಸಂತೋಷವನ್ನು ನೀಡುತ್ತಾ ಶಾಶ್ವತವಾಗಿ ನಮ್ಮಗಳ ಹೃದಯದಲ್ಲಿ ಇರ್ತಾರೆ. ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸದಾ ಜಾನಕಮ್ಮನವರು ಇದ್ದೇ ಇರ್ತಾರೆ. ಬಂದು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಸಾಧಿಸಿ ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವಿಸ್ಮರಣೀಯ, ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಸ್ಮರಣೆ ನಿರಂತರ. ಧನ್ಯವಾದ.